ಆಯ್ತು ಸರ್. PBR ನ್ಯೂಸ್ಗೆ ಸ್ವಾಗತ. ನಾನು ಬೈರೆಡ್ಡಿ, ಶಿಕ್ಷಕರು, ಸಮಾಜ ಸೇವಕರು, NCP ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷರು ಹಾಗೂ ಮುಂದಿನ MLA ಅಭ್ಯರ್ಥಿ ಕೋಲಾರ ವಿಧಾನಸಭಾ ಕ್ಷೇತ್ರ. ಸ್ನೇಹಿತರೆ, ಈಗ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಶುಭ ಸುದ್ದಿ. ಮುಂದಿನ ತಿಂಗಳಲ್ಲಿ ಪರೀಕ್ಷೆ ಇರುವುದರಿಂದ ಈಗ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಮ್ಮ TBR ಅಕಾಡೆಮಿಯಿಂದ ಉಚಿತವಾಗಿ ಬೋಧನೆಯನ್ನು ಮಾಡ್ತೇವೆ. ನಿಮ್ಮ ಸ್ನೇಹಿತರನ್ನು, ಯಾರೇ ನಿಮ್ಮ ಮಕ್ಕಳನ್ನು ಈ ಒಂದು ತರಗತಿಗಳಿಗೆ ಸೇರಿಸಿದರೆ ಗ್ಯಾರಂಟಿ ಪಾಸ್ ಆಗ್ತಾರೆ. ದಯವಿಟ್ಟು ಇಲ್ಲಿ ಯಾವುದೇ ಫೀಸ್ ಇರುವುದಿಲ್ಲ, ಉಚಿತವಾಗಿ ಪಾಠ ಮಾಡ್ತಾ ಇರ್ತೀವಿ. ನಿಮ್ಮ ಸ್ನೇಹಿತರು ಯಾರಾದರೂ ಗೊತ್ತಿದ್ದರೆ ಅವ್ರಿಗೂ ಕೂಡ ತಿಳಿಸಿ ಈ ಒಂದು ಕ್ಲಾಸ್ಗೆ ಅಟೆಂಡ್ ಆಗಂಗೆ ಮಾಡಿ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಎಲ್ಲರೂ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳು ಸಹಾಯವಂತೆ ಮಾಡಿ ಅಂತ ಹೇಳ್ತಾ, ಈಗ ಒಂದು 4 ಮಾರ್ಕ್ಸ್ಗೆ ಗಣಿತದಲ್ಲಿ ಹೇಗೆ ಉತ್ತರಗಳನ್ನು ಉತ್ತರಿಸಬಹುದು ತುಂಬ ಸುಲಭವಾಗಿ ಅಂತ. See, now I am going to explain mathematics for 4 marks for 10th standard students. Those who are attending this class, all will be passed. I will give guarantee. I am teaching from TBR Academy for 10th standard students from Karnataka State syllabus. Now I will explain 4 question and answers very easily. First question is, sorry, 9th question already I explained. 4 plus 4 questions already. This is the 9th question. What is the zero value of x squared minus 4? The x, if x becomes 0, then the value is minus 4. This is the answer. Very easy. ಅಂದರೆ x squared minus 4ರ ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ. ಅಂದರೆ ಎಕ್ಸ್ಗೆ 0 ಹಾಕಿದರೆ -4 ಉಳಿಯುತ್ತೆ. -4 sin θ is equal to 3/4. What is the value of cosecant theta? The value of sin theta is, the reciprocal of sin theta is cosecant theta. The sin theta is 3/4, cosecant theta is 5/3. ಪುಟ್ಟ ಮಾಡೋದು ಮುಗೀತು. ಅಲ್ಲಿ -4 ಹಾಕಿದ್ರೆ ಮುಗೀತು. Next question is, if 56 and 49 are HCF, if HCF of 56 and 49 is 7, then find the LCM. ಅಂದರೆ 56 ಮತ್ತು 49ರ ಮಾಸ 7 ಆದರೆ ಲಾಸವನ್ನು ಕಂಡುಹಿಡಿಯಿರಿ. ಇದನ್ನು ನಾನು A ಅಂತ ಕರಿತೀನಿ, ಮೊದಲನೇ ಸಂಖ್ಯೆ. ಎರಡನೇ ಸಂಖ್ಯೆಯನ್ನು B ಅಂತ ಕರಿತೀನಿ. ಅದರ ಮಾಸವನ್ನು H ಅಂತ ಕರಿತೀವಿ. ಇದು L ಅಂದರೆ ಲಾಸಹ, H ಅಂದರೆ ಮಾಸಹ. ಇಲ್ಲಿ ಲಾಸಹ ಕಂಡುಹಿಡಿಯಬೇಕಾದ ಒಂದು ಫಾರ್ಮುಲಾ ಇದೆ. L is equal to A into B by H. A 56 for B 49 divided by H. Divide 7 ones are 7 7 7s are 49. 7 7s are 49. Multiply 56 into 7. 7 6 are 42, 4 is the carry. 7 5 are 35 plus 4 is 39. Therefore lasaha means LCM. L is equal to 392. Yes, If you remember the formula, it is very easy to get the answer. Next, see, give an example, standard form of the quadratic equation which contains one variable. Which contains one variable and 2 constants. Two constants, B and C are constants. See, in this, x square is the quadratic equation. This is one variable. B and C are constants. Example, x square plus x square plus 2 is equal to 18.
See, in this there is only one variable, that is quadratic equation, means ವರ್ಗ ಸಮೀಕರಣ. Yes, sir. ಇನ್ನೆರಡು ನಂಬರ್ಸ್. ಅದಕ್ಕೆ this is the standard form of quadratic equation which contain one variable. If you learn these 4 questions, you will get the 4 marks easily. Okay? ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ನೀವೆಲ್ಲ ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರನ್ನು, ಫೇಲ್ ಆಗಿರೋರನ್ನು ಮತ್ತು 10ನೇ ತರಗತಿ ಇರೋರನ್ನು ಎಲ್ಲರನ್ನು ಈ ಒಂದು ಕ್ಲಾಸ್ ಕರ್ಕೊಂಡ್ಬಂದು ಅವ್ರಿಗೂ ಉಪಯೋಗ ಆಗುವಂತೆ ಮಾಡಿ ಹೆಚ್ಚಿನ ಜನಕ್ಕೆ ಅನುಕೂಲ ಆಗುವಂತೆ ಮಾಡಬೇಕಾಗಿ ವಿನಂತಿಸ್ಕೊಳ್ಳುತ್ತಾ ನನ್ನ ವಿಡಿಯೋವನ್ನು ನಿಲ್ಲಿಸುತ್ತಿದ್ದೇನೆ. ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್.